ಇಷ್ಟು ಕಷ್ಟಪಟ್ಟು ಕೂಡ ನೀವು ಈ ಒಂದು ಚಳಿಯಲ್ಲಿ ಕೂಡ ಲೆಕ್ಕಿಸದೆ, ಬಿಸಿಲನ್ನು ಲೆಕ್ಕಿಸದೆ ಹೋಗಬೇಕಾದ ಮುಖ್ಯ ಕಾರಣವೇನು? ಸರ್, ಕಾರಣ ಮುಖ್ಯವಲ್ಲ. ಇಲ್ಲಿ ಕಾರಣ ಮುಖ್ಯವಲ್ಲ. ಇಲ್ಲಿ ಎಲ್ಲರಿಗಾಗುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಭಾರತ ದೇಶದಲ್ಲಿ ಆಗುತ್ತಿರುವಂಥ ಒಂದು ದಿವಸದಲ್ಲಿ ಸಾಧಾರಣ 10, 15, 25 ಹುಡುಗಿಯರನ್ನು ಒಂದು ರಾಜ್ಯದಲ್ಲಿ ಆಗುವುದಾದರೆ ಒಂದು 90 ನಿಮಿಷಕ್ಕೊಂದು ಅತ್ಯಾಚಾರ ಪ್ರಕರಣಗಳು ಈ ನಮ್ಮ ಭಾರತ ದೇಶದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಇಂಥದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಒಬ್ಬ ಹೊರಟ್ರೆ ಮಾತ್ರ ಇನ್ನೊಬ್ಬರು ಕೈ ಜೋಡಿಸ್ತಾರೆ ಹೊರತು ಇಲ್ಲದಿದ್ದರೆ ಯಾರು ಕೈ ಜೋಡಿಸಲ್ಲ. ನೀವು ಮಾಡ್ತೀರಾ ಯಾವುದೋ ಒಂದು ಕಿತ್ತೋದ ವಿಡಿಯೋಗಳನ್ನೆಲ್ಲ ಮಾಡಿ ನೀವು ಅದನ್ನು ಪಬ್ಲಿಸಿಟಿ ಮಾಡ್ತೀರಾ. ನಮ್ಮನ್ನು ನೀವು ಪಬ್ಲಿಸಿಟಿ ಮಾಡಬೇಡಿ. ನೀವು ಬನ್ನಿ, ನೀವು ನಾಯಕರಾಗಿ ನಿಮ್ಮ ಬೇಡಿಕೆಗಳನ್ನು ನೀವು ಇಡಿ ಅಂತೇಳಿ ನಾವು ಕೇಳ್ಕೊಳ್ಳೋದು. ಒಬ್ಬೊಬ್ಬರಿಗೆ ನಾವು ನಮಗೋಸ್ಕರ ಹೋಗ್ತಾ ಇಲ್ಲ, ನಿಮ್ಮೆಲ್ಲರಿಗೋಸ್ಕರ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಎಲ್ಲರೂ ನಾಯಕರಾಗೋಣ. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ನಾವೆಲ್ಲರೂ ಹೋರಾಟದಲ್ಲಿ ಭಾಗಿಯಾಗೋಣ ಅಂತೇಳಿ ತಮ್ಮೆಲ್ಲರಲ್ಲೂ ನಾವು ಶಾಂತಿಯುತವಾದ ರೀತಿಯಲ್ಲಿ ನಾವೊಂದು ಭಾರತ ದೇಶದ ಪತಾಕೆಯನ್ನು ಹಿಡಿದುಕೊಂಡು ನಾವು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ದೆಹಲಿಯತ್ತ ನಾವು ಪಾದಯಾತ್ರೆಯ ಮುಖಾಂತರ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ನಮಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅನ್ನೋದು ಮಾತ್ರ ನಮ್ಮ ಉದ್ದೇಶವಿಟ್ಟುಕೊಂಡು ನಾವು ಹೋಗ್ತಾ ಇದ್ದೀವಿ. ನಮ್ಮಲ್ಲೇನೋ ಸಾವಿರಾರು ಜನಗಳನ್ನು ಸೇರಿಸಿಕೊಂಡು ಈ ದೇಶದ ಚುಕ್ಕಾನಿಗೆ ಅನ್ಯಾಯವನ್ನು ಮಾಡಿಕೊಂಡು ನಾವು ಈ ದೇಶದ ಶಾಂತಿಗೆ ಭಂಗ ಮಾಡಿಕೊಂಡು ನಾವು ಹೋಗ್ತಾ ಇಲ್ಲ. ನಾವೊಂದು ರಾಷ್ಟ್ರ ಧ್ವಜದ ಗೌರವವನ್ನು ಕಾಪಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಸರ್, ನೀವೆಲ್ಲರೂ ನಮಗೆ ಬೆಂಬಲ ಕೊಡಿ ಅಂತೇಳಿ ಮಾತ್ರ ನಾವು ಹೇಳ್ತಾ ಇರೋದು. ತಾವೆಲ್ಲರೂ ನಮಗೆ ಬೆಂಬಲವಾಗಿ ನಿಲ್ಲಿ. ಇನ್ನು ಮುಂದಕ್ಕೂ ತಮ್ಮೆಲ್ಲರ ಬೆಂಬಲದ ನಿರೀಕ್ಷೆಯಲ್ಲಿ ನಾವಿರ್ತೀವಿ. ನಮ್ಮ ಹೆಜ್ಜೆ ಹೆಜ್ಜೆಗೂ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೊಡಿ ಅಂತೇಳಿ ತಮ್ಮೆಲ್ಲ ಭಾರತೀಯ ನಾಗರಿಕರಲ್ಲೂ ಮತ್ತು ಮಹಿಳೆಯರಲ್ಲೂ ನಾವು ಕೇಳಿಕೊಳ್ತಿದ್ದೀವಿ. ಸರ್,